ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಿಮಗೆ ಸಾಮಾನ್ಯಗೆಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಮೂಲಿಕೆ. ಆ ಮೂಲಿಕೆಗಳಿಂದ ಆಗುವಂಥ ಕೆಲಸಗಳೇನು, ಅದರಿಂದ ನಡೆಸೋವಂಥ ಕಾರ್ಯಗಳೇನು, ಅದರಿಂದ ಆಗುವಂಥ ಉಪಯೋಗಗಳೇನು, ಮತ್ತು ಉಪದ್ರವಗಳು ಕೂಡ ಆಗುತ್ತೆ. ಇದರಿಂದ ಕೆಲವೊಂದು ಮಾಂತ್ರಿಕತೆಗೂ ಬರುತ್ತೆ, ಮತ್ತು ಕೆಲವೊಂದು ದುಷ್ಟಶಕ್ತಿಗಳಿಗೂ ಬರುತ್ತೆ, ಕೆಲವೊಂದು ಆರೋಗ್ಯಕ್ಕೂ ಕೂಡ ಬರುತ್ತೆ ಇದು. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನೀವು ನೋಡ್ತಿದ್ದಂಗೆ ಅದು ನಿಮಗೆ ಸಾಮಾನ್ಯ ಗೊತ್ತಾಗಿರ್ಬೋದು. ನಾನು ಒಂದು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಕಾಯಿಲ್ಲ, ರೋಮ ಇರುತ್ತೆ. ಅದು ನಿಮಗೆ ಸಾಮಾನ್ಯವಾಗಿ ನಸುಗುನಿ ಗಿಡ ಅಂತ ನಾವು ಹೇಳ್ತೀವಿ. ಅದಕ್ಕೆ ಸುಮಾರು ಹೆಸರುಗಳು ಬೇರೆ ಬೇರೆ ಕಡೆ ಹೇಳ್ತಾರೆ. ಇದನ್ನು ಬಂದು ನಾವು ನಸುಗುನಿ ಗಿಡ ಅಂತ ಹೇಳ್ತೀವಿ. ಈ ನಸುಗುನಿ ಗಿಡ ಅಂತಂದರೆ ಗಿಡ ಪೊದೆ ಆಕಾರದಲ್ಲಿ ಬೆಳೆದು ಬಿಡುತ್ತೆ. ತುಂಬ ಪೊದೆ ಆಕಾರ ಅಂದರೆ ಬೆಳೆದ್ಬಿಟ್ರೆ ಭೂತಾಕಾರವಾಗಿ ಬೆಳೆದು ನಿಂತ್ಕೊಳ್ಳುತ್ತೆ. ಇಡೀ ಜಾಗನ ಅದು ಆವರಿಸ್ಕೊಂಬಿಡುತ್ತೆ. ಅದರ ಕಾಯಿಗಳು ನೋಡಿ ಈ ರೀತಿ ಇರುತ್ತೆ. ಈ ಹೆಸರು ಕಾಳು ಏನು ಬರುತ್ತೆ ನೋಡಿ ಆ ರೀತಿ ಇರುತ್ತೆ. ಮೇಲ್ಗಡೆ ಎಲ್ಲ ರೋಮ ಥರ ಇರುತ್ತೆ. ಇದನ್ನೇ ರಸಗುನ್ನಿ ಅಂತಾರೆ. ಹಳ್ಳಿ ಕಡೆ ಸಾಮಾನ್ಯ ಬೇಲಿಗಳ ಕಡೆ ಇದೆಲ್ಲ ಕೆಲವೊಂದು ಕಡೆ ಅದಾಗದೆ ತಾನಾಗೇ ಹುಟ್ಟಿರುತ್ತೆ. ಇದೀಗೆಲ್ಲ ಸಾಕಷ್ಟು ಜನ ಅದನ್ನು ಗಿಡನೇ ಹಾಳು ಮಾಡಿ ಹಾಕಿದ್ದಾರೆ. ಕೆಲವೊಂದು ಕಡೆ ಇರೋ ಕಡೆ ಕೆಲವೊಂದು ಕಡೆ ಸಾಕಷ್ಟು ಇರುತ್ತೆ. ಅದನ್ನು ನೋಡಿಕೊಂಡು ನೀವು ತಗೊಂಡು ಅದರ ವ್ಯವಹಾರ ನೀವು ಮಾಡ್ಕೋಬೋದು. ಬನ್ನಿ, ಇವತ್ತು ಇದರಿಂದ ಏನು ಕೆಲಸ ಆಗುತ್ತೆ, ಏನು ತಗೋಬೋದು ಅನ್ನೋದು ನಾವು ನೋಡೋಣ. ಈ ನಸುಗುನ್ನಿ ಬೇರನ್ನ ಯಾಕೆ ನಾನು ಇವತ್ತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಗುರುಪುಷ್ಯ ಯೋಗ ಇರೋದರಿಂದ ನಾಳೆ ಏನಾದ್ರು ಸಿಕ್ಕಿದವರು ಇದನ್ನು ಮಾಡ್ಕೋಬೋದು. ಹಾಗಾಗಿ ಇದನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಗುರುಪುಷ್ಯ ಯೋಗದಲ್ಲಿ ಅಥವಾ ರವಿಪುಷ್ಯದಲ್ಲಿ ಅಮಾಸೆಯಲ್ಲಿ ಕೂಡ ಇದನ್ನು ತರ್ಬೋದು. ಇದನ್ನು ತಂದುಬಿಟ್ಟು ಈ ಬೇರನ್ನ ತೊಗೋಬೇಕು ನೀವು. ಇದಕ್ಕೆ ಮೂಲ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಹೇಳಿ ಆ ಬೇರನ್ನು ತರಬೇಕು. ತಂದು ಅದನ್ನು ಒಂದು ಏಕಾಂತವಾದ ಸ್ಥಳ, ಅಂದರೆ ಯಾರು ನೋಡ್ದಿರೋ ಅಂಥ ಸ್ಥಳ ಅಥವಾ ಯಾರು ಮುಟ್ಟದಿರೋ ಅಂಥ ಸ್ಥಳ, ಅದನ್ನು ಏಕಾಂತ ಸ್ಥಳ ಅಂತ ಹೇಳ್ತಾರೆ. ಇದನ್ನು ಈ ಒಂದು ಬೇರ್ಗೆ ದಿನನಿತ್ಯ ನೀವು 108 ಸಾರಿ ಒಂದು ಮಂತ್ರನ ಹೇಳಬೇಕು. ಅದನ್ನು ಕೊನೆಯದಾಗಿ ಹೇಳ್ತೀನಿ. ಆ ಒಂದು 108 ಸಾರಿ ಈ ಮಂತ್ರವನ್ನು ಹೇಳಿ ಅದನ್ನು ಪೂಜೆ ಮಾಡ್ತಾ ಬರಬೇಕು. 108 ಸಾರಿ ಒಂದು ದಿನಕ್ಕೆ, ಅಂದರೆ ಒಂದು ಮಾಲೆ 21 ದಿನ ತನಕನೂ ಮಾಡಬೇಕು. 21 ದಿನ ಕಳೆದ ಮೇಲೆ ಆ ಬೇರನ್ನ ನೀವು ನೀರಿನಲ್ಲಿ ಗಂಧ ಥರ ತೇದ್ಬಿಟ್ಟು ನಿಮ್ಮ 2 ಹುಬ್ಬುಗಳ ನಡುವೆ ಹಣೆಗೆ ಒಂದು ತಿಲಕದ ರೀತಿ, ಅಂದರೆ ಒಂದು ಬೊಟ್ಟು ಅಥವಾ ತಿಲಕ ಅಂತ ಏನು ಹೇಳ್ತೀವಿ, ಆ ರೀತಿ ಇಟ್ಕೊಂಡೋದ್ರೆ ನಿಮಗೆ ನಿಮ್ಮ ಎಲ್ಲ ಕೆಲಸ ಆಗುತ್ತೆ. ಉತ್ತರ ಅಥವಾ ಒಂದು ಪೂರ್ವಾಭಿಮುಖವಾಗಿ ನೀವು ಕೂತ್ಕೋಬೇಕಾಗತ್ತೆ. ಆ ಬೇರನ್ನ ಇಟ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೋಬೋದು ಅಥವಾ ಪೂರ್ವಾಭಿಮುಖವಾಗಿ ಆದರೂ ಕೂತ್ಕೋಬೋದು. ಇದನ್ನು ಮಾನಸಿಕ ಜಪದಿಂದ ಮಂತ್ರ ಹೇಳಬೇಕು. ಅಂದರೆ ಜೋರಾಗಿ ನೀವು ಹೇಳ್ಕೊಳ್ಳೋ ಅಂಥದ್ದಲ್ಲ, ಮಾನಸಿಕವಾಗಿ, ಅಂದರೆ ಮನಸ್ಸಿನಲ್ಲೇ ಹೇಳ್ಕೊಳ್ಳೋ ಅಂಥ ಮಂತ್ರ ಇದು. ಹೇಳಿ ಈ ಮಂತ್ರವನ್ನು ಪಠಿಸುತ್ತಾ ನೀವು ಜಪ ಮಾಡ್ತಾ ಕುಳಿತುಕೊಂಡ್ರೆ ನಿಮಗೆ ಈ ಮಂತ್ರ ಶಕ್ತಿಯಿಂದ, ಅಂದರೆ ಆ ಬೇರಿನ ಒಂದು ಶಕ್ತಿಯಿಂದ ನಿಮಗೆ ಅದ್ಭುತವಾದಂಥ ಶಕ್ತಿಗಳಲ್ಲೂ ನಿಮಗೆ ಒಂದು ಅದ್ಭುತವಾಗಿ ಬಂದು ಸೇರಿಕೊಳ್ಳುತ್ತೆ. ಅದನ್ನು ಹಣೆಗೆ ಈ ರೀತಿ ಇಟ್ಕೋಬೋದು. ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ಇನ್ನು ಕೆಲವರು ಅದನ್ನು ಆ ಬೇರನ್ನು ಒಂದು ತಾಯ್ತದಲ್ಲಿ, ಬೆಳ್ಳಿ ತಾಯ್ತದಲ್ಲೋ ಏನೋ ಹಾಕಿಬಿಟ್ಟು ಅದನ್ನು ಕಟ್ಕೊಳ್ತಾರೆ. ಅದು ಕೂಡ ನಿಮಗೆ ಒಳ್ಳೆ ಸಿದ್ಧಿ ಆಗುತ್ತೆ. ಇನ್ನು ಇದೇ ರೀತಿ ನಾನಾ ರೀತಿ ಕೂಡ ಇದನ್ನು ಮಾಡ್ಕೋಬೋದು. ಅದು ನಿಮಗೆ ಆ ಮಂತ್ರ ಹೇಳ್ತಾ ಏನಾಗುತ್ತೆ, ಒಂದು ಭೂತ ದರ್ಶನ ಥರ ಆಗಿ ಅದು ಹಿಂದೆ ನಡೆಯುವಂಥದ್ದು, ಮುಂದೆ ಆಗುವಂಥ ಕೆಲಸಗಳನ್ನೆಲ್ಲ ಅದು ಹೇಳ್ತಾ ಬರುತ್ತೆ. ಇದೊಂದು ಭೂತ ದರ್ಶ, ಅಂದರೆ ಭೂತರಾಜ. ಈ ಭೂತರಾಜ ನಿಮ್ಮ ಈ ಒಂದು ಮಂತ್ರ ಹೇಳ್ತಾ ನಿಮ್ಮಲ್ಲಿ ಆ ಒಂದು ಗಂಧ ಏನು ಇಟ್ಕೊಳ್ತಿರಲ್ವ ಹಣೆಗೆ, ಆ ರೀತಿ ಇಟ್ಕೊಳ್ತಾ ಅಥವಾ ಆ ಒಂದು ಬೇರನ್ನು ಆ ಒಂದು ತಾಯ್ತದಲ್ಲಿ ಹಾಕ್ಕೊಂಡು ಧಾರಣೆ ಮಾಡೋದ್ರಿಂದ ಕೂಡ ಈ ಭೂತ ದರ್ಶನ ಆಗಿ ನಿಮಗೆ ನಿಮ್ಮ ಎಲ್ಲ ಒಂದು ಕೆಲಸಗಳನ್ನು, ಹಿಂದೆ ನಡೆದಿರೋ ಅಂಥದ್ದು, ಮುಂದೆ ನಡೆಯೋ ಅಂಥ ಎಲ್ಲ ಸುದ್ದಿಗಳನ್ನು, ಎಲ್ಲ ಒಂದು ಭವಿಷ್ಯತ್ತುಗಳು ಅಂತ ನಾವು ಏನು ಹೇಳ್ತೀವಿ ಅದನ್ನೆಲ್ಲ ಹೇಳುತ್ತೆ ಅದು. ಅದೇ ರೀತಿ ಈ ಸಾಧಕರು ಏನಿರ್ತಾರೆ ಅವರು ಇದನ್ನು ಸಿದ್ಧಿ ಮಾಡ್ಕೊಂಡು ಆದಮೇಲೆ ಅವರು ಹೇಳಿದ್ದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೆ.
ಈ ಭೂತದೇವನಿಗೆ ಏನು ಮಾಡಬೇಕು ನೀವು ಅಮಾವಾಸ್ಯೆ ಅಥವಾ ಪೌರ್ಣಿಮೆಗಳಲ್ಲಿ ಅದಕ್ಕೆ ಒಂದು ಬಲಿ ಪೂಜೆಯನ್ನು ಕೊಟ್ಟು ಎಡೆ ಹಾಕಬೇಕಾದ್ರೆ ಒಂದು ಬಲಿ ಪೂಜೆ ಅಂತ ಕೊಟ್ಟು ಅದಕ್ಕೆ ಎಡೆಯನ್ನು ಹಾಕ್ತಾ ಬರಬೇಕು. ಆ ಥರ ಹಾಕ್ತಾ ಇದ್ದಾಗ ಅದೇನುತ್ತೆ, ಈ ಮಂತ್ರದಿಂದ ಆ ಯೋಗಿಗೆ ಯಾರೋ ಒಂದು ಸಾಧಕನಿರ್ತಾನೆ ಅವನಿಗೆ ಭೂತಪ್ಪನು ಒಂದು ಶಿಷ್ಯನ ಥರ ಅವನಿಗೆ ವರ್ತಿಸ್ತಾನೆ. ಅಂದರೆ ಆ ಶಿಷ್ಯನ ಥರ ಅವನ ಜೊತೆಯಲ್ಲಿದ್ದು ಅವನು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಬರು. ಇದರಲ್ಲಿ ಅಂತ ಅದ್ಭುತವಾಗಿರುತ್ತೆ. ಈ ಮಂತ್ರ ಬಂದು ಹೇಳಿದೆ, ನಾನು ಸಾಕಷ್ಟು ಬಾರಿ ಕೂಡ ಹೇಳಿದ್ದೀನಿ ಈ ಮಂತ್ರನ, ಆದರೂ ಮತ್ತೊಮ್ಮೆ ಕೂಡ ಹೇಳ್ತೀನಿ. ಈ ಮಂತ್ರ ಬಂದು ಹಗೋರ ಮಂತ್ರ. ಈ ಹಗೋರ ಮಂತ್ರನ ನೀವು ಹಗೋರ ಮಂತ್ರನ ಆ ಬೇರಿಗೆ ಹೇಳ್ತಾ ಇದ್ದರೆ, ಮತ್ತು ಬೇರನ್ನು ಕೀಳಬೇಕಾದ್ರೂ ಹಗೋರ ಮಂತ್ರದಿಂದನೇ ಬೇರು ಕೀಳಬೇಕು. ಅಲ್ಲಿ ಮೊದಲು ಜಾಗ ಎಲ್ಲ ಕ್ಲೀನ್ ಮಾಡಿ, ಆ ಜಾಗದಲ್ಲಿ ಆ ಬೇರಿನ ಜಾಗದಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಒಂದು ಶುದ್ಧವಾಗಿ ಮಾಡಿ ಅದಕ್ಕೆ ಒಂದು ಅಕ್ಷತೆಯನ್ನು ಕೊಟ್ಟು ಒಂದು ಬಲಿಯನ್ನು ಕೊಡಬೇಕು. ಬಲಿ ಅಂದರೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಅದಕ್ಕೆ ಒಂದು ಕಂಕಣ ಕಟ್ಟಿಬಿಟ್ಟು ಅದಕ್ಕೆ ಈ ರೀತಿ ಹೇಳ್ಕೋಬೇಕು. ನಿಮ್ಮ ಏನು ಕೆಲಸಕ್ಕೆ ತೊಗೊಂಡು ಹೋಗ್ತಿದ್ದೀರಾ, ನಾನು ಒಂದು ಇಂಥ ಕೆಲಸಕ್ಕೆ ತೊಗೊಂಡು ಹೋಗ್ತೀನಿ, ಅಥವಾ ನನಗೆ ಆ ಮಂತ್ರ ಸಿದ್ಧಿಯಾಗಿ ನನಗೆ ಭೂತ ದರ್ಶನವಾಗಿ ನನ್ನ ಎಲ್ಲ ಒಂದು ಕೆಲಸಗಳನ್ನು ಅದು ಹೇಳಬೇಕು ನನಗೆ ಅಂತ ಹೇಳ್ಬಿಟ್ಟಾರು ಎತ್ಕೊಂಡು ನಿಮ್ಗೆ ಏನು ಕೆಲಸ ಆಗಬೇಕೋ ಆ ಕೆಲಸನ ಅದು ಹೇಳಿ ತೊಗೊಂಡು ಅದನ್ನು ಹಿಂದಿನ ದಿವಸನೇ ನೀವು, ಅಂದರೆ ನಾಳೆ ಅಮಾವಾಸ್ಯೆ ಅಥವಾ ಗುರುಪುರುಷ ಯೋಗ ಇದ್ದಂಗೆ ಇವತ್ತು ಸಂಜೆನೇ ನೀವು ಹೋಗಿ ಅದಕ್ಕೆ ಒಂದು ಆಹ್ವಾನ ಕೊಟ್ಟು ಅಕ್ಷತೆ ಕೊಟ್ಟು ಬರಬೇಕು. ಇಂಥಕ್ಕೆ ತೊಗೊಂಡೋಗ್ತೀನಿ, ನಾಳೆ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಬೇಕು. ಮತ್ತು ನೀವು ಅದನ್ನು ತೊಗೊಂಡು ಬರಬೇಕಾದ್ರೆ ಬೆಳಗಿನ ಅಂದರೆ ಈ ಒಂದು ರವಿ ಪುಷ್ಯ ಅಥವಾ ಗುರುಪುಷ್ಯದಲ್ಲಿ ಆವಾಗ ಹೇಳಬೇಕು, ಇಂಥ ಕೆಲಸ ಆ ಕೆಲಸ ನನಗೆ ಆಗಬೇಕು, ಆ ಕೆಲಸ ನನಗೆ ಸಿದ್ಧಿ ಆಗಬೇಕು, ಈ ಮಂತ್ರ ನನಗೆ ಸಿದ್ಧಿ ಆಗಬೇಕು ಅಂತ ಹೇಳಿ ಆ ಅಘೋರ ಮಂತ್ರದಿಂದನೇ ನೀವು 21 ದಿವಸ 108 ಒಂದು ಮಾಲೆನ ಹೇಳ್ತಾ ಬರಬೇಕು. ಆವಾಗ ನಿಮಗೆ ಎಲ್ಲ ಕೆಲಸಗಳು ನಿಮ್ಗೆ ಈಸಿ ಆಗುತ್ತೆ. ಅದು ಬೇರೂ ಕೂಡ ನೀವು ಒಂದು ತಾಯ್ತದಲ್ಲಿ ಹಾಕ್ಕೊಂಡ್ರೆ ಸದಾನಿದ ನಿಮ್ಮಲ್ಲಿ ಆ ಭೂತರಾಜ ಒಂದು ಪ್ರವೇಶ ಆಗ್ತಾನೆ ಅನ್ನೋದು. ಇದು ಸಾಮಾನ್ಯವಾಗಿ ಈ ಒಂದು ಗಿಡ, ಈ ನಸುಗುನ್ನಿ ಗಿಡ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಈ ಒಂದು ಅದರ ಮೇಲೆ ಏನು ರೋಮ ಇರುತ್ತೆ ನೋಡಿ, ಆ ರೋಮ ಎಲ್ಲ ಕೆಲವರು ಉದುರಿಸ್ಕೊಂಡ್ಬಿಟ್ಟು ಶತ್ರುಗಳು ಮೈ ಮೇಲೆ ಹಾಕ್ಬಿಡ್ತಾರೆ. ಅದಕ್ಕೆ ಮಂತ್ರ ಹೇಳಿ ಹಾಕಿದಾಗ ಬೇಡ, ಅವ್ರ ಪಂಚಾಯಿತಿ ಅಷ್ಟು ಕಷ್ಟದಲ್ಲಿ ಹಿಂಸೆ ಆಗಿಬಿಡುತ್ತೆ ಅವ್ರಿಗೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕೆ ನಾನು ವಿಷಯ ಈ ರೀತಿ ಇರುತ್ತೆ, ಇಂತಿಂಥದ್ದು ಬರುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಅದನ್ನೆಲ್ಲ ಕೆಟ್ಟದ್ದು ಮಾಡಿದಾಗ ತೊಂದರೆಗಳಾಗುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಸರಿಯಾದ ರೀತಿಲಿ, ಯಾಕೆ ನಾಳೆ ರವಿಪುಷ್ಯ ಇರೋದ್ರಿಂದ ನಾನು ಇದನ್ನು ಗುರುಪುಷ್ಯ ಇರೋದ್ರಿಂದ ನಾನು ನಿಮ್ಗೆ ಇವತ್ತು ಇದನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಮತ್ತು ಕೆಲವೊಂದು ಮೂಲಿಕೆಗಳು ಕೂಡ ಕೀಳಕ್ಕೆ ಕೂಡ ನಾಳೆ ಒಳ್ಳೆಯ ದಿನ. ಇಂಥದ್ದು ಅಪರೂಪಕ್ಕೆ ಬರೋದು ಗುರುಪುಷ್ಯ ಅಂದ್ರೇ ಭಾಳ ಅಪರೂಪಕ್ಕೆ ಬರೋ ಅಂಥದ್ದು. ಇಂಥ ಸಮಯನ ನೀವು ಸದುಪಯೋಗಪಡಿಸ್ಕೊಂಡು ಈ ಮೂಲಿಕೆಗಳನ್ನ ನೀವು ಸೇರಿಸಿಟ್ಕೊಂಡ್ರೆ ನಿಮ್ಮ ಮುಂದಿನ ಒಂದು ಬೆಲ್ಲ ಕೆಲಸ ಕೂಡ ಬರುತ್ತೆ ಇದು ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.